ಅಣ್ಣ ಮಿಂಚುತ್ತಿರುವಾಗಲೇ ತಮ್ಮನ ಆಗಮನ. ಇವರೇ ಕ್ರಿಕೆಟ್ ಲೋಕದ ಬಾಲ ಸಹೋದರರು. ನಮಸ್ಕಾರ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇದೇ ತರಹದ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಟೀಮ್ ಇಂಡಿಯಾದಲ್ಲಿ ಸದ್ಯದಲ್ಲೇ ಮತ್ತೊಂದು ಸ್ಟಾರ್ ಸಹೋದರರ ಜೋಡಿ ಅಬ್ಬರಿಸೋಕೆ ರೆಡಿ ಆಗ್ತಾ ಇದೆ. ಹೌದು, ಒಬ್ಬ ಅಣ್ಣ IPL ನಲ್ಲಿ ಆರೆಂಜ್ ಕ್ಯಾಪ್ ಗೆದ್ದು ಭಾರತ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ರೆ, ಇತ್ತ ಕೇವಲ 10 ವರ್ಷದ ಆತನ ಪುಟ್ಟ ತಮ್ಮ ಮೈದಾನದಲ್ಲಿ ಸೆಂಚುರಿ ಸಿಡಿಸಿ ಇಡೀ ಕ್ರಿಕೆಟ್ ಲೋಕವೇ ತನ್ನತ್ತ ತಿರುಗಿ ನೋಡುವಂತೆ ಮಾಡಿದ್ದಾನೆ. ಹೌದು, ಪ್ರತಿಭೆ ಅನ್ನೋದು ಇವರ ರಕ್ತದಲ್ಲೇ ಹರಿದು ಬಂದಿದೆ ಅನ್ನೋದಕ್ಕೆ ಈಗ ಈ ಸೂರ್ಯವಂಶಿ ಕುಟುಂಬವೇ ಸಾಕ್ಷಿಯಾಗಿದೆ. ಬಿಹಾರದ ಸಮಷ್ಟಿಪುರದ ಕ್ರಿಕೆಟ್ ಅಕಾಡೆಮಿ ತಾಜ್ಪುರ್ ತಂಡದ ಪರ ಆರಂಭಿಕನಾಗಿ ಕಣಕ್ಕಿಳಿದಿದ್ದು ಇದೇ 10 ವರ್ಷದ ಬಲಗೈ ಬ್ಯಾಟ್ಸ್ಮನ್ ಆಶೀರ್ವಾದ್ ಸೂರ್ಯವಂಶಿ. ಎದುರಾಳಿ ಬೌಲರ್ಗಳು ಬಾಲ್ ಹಾಕೋಕೆ ಹೆದರುವಂತೆ ಧೂಳಿಪಟ ಮಾಡಿದ್ದಾನೆ ಈ 10 ವರ್ಷದ ಪುಟ್ಟ ಬಾಲಕ. ಕೇವಲ 87 ಎಸೆತಗಳನ್ನು ಎದುರಿಸಿದ ಆಶೀರ್ವಾದ್ ಬರೋಬ್ಬರಿ 20 ಬೌಂಡರಿ ಹಾಗೂ 1 ಸಿಕ್ಸರ್ ನೆರವಿನಿಂದ 103 ರನ್ ಬಾರಿಸಿದ್ದಾನೆ. ಅಂದರೆ ಗಳಿಸಿದ 103 ರನ್ಗಳಲ್ಲಿ ಬರೋಬ್ಬರಿ 86 ರನ್ಗಳನ್ನು ಕೇವಲ ಬೌಂಡ್ರಿಗಳ ಮೂಲಕವೇ ಮಾಡಿದ್ದಾನೆ. ಆದರೆ ಆತನ ಆಕ್ರಮಣಕಾರಿ ಬ್ಯಾಟಿಂಗ್ ಶೈಲಿ ಎಂಥದ್ದು ಅಂತ ಒಂದ್ಸಾರಿ ಯೋಚನೆ ಮಾಡಿ. ಈ ಸ್ಫೋಟಕ ಇನ್ನಿಂಗ್ಸ್ನಿಂದಾಗಿ ತಾಜ್ಪುರ್ ತಂಡ 29.5 ಓವರ್ಗಳಲ್ಲಿ 4 ವಿಕೆಟ್ ನಷ್ಟಕ್ಕೆ 234 ರನ್ ಕಲೆ ಹಾಕಿದೆ. ತಮ್ಮನ ಈ ಸಾಧನೆಗೆ ಅಣ್ಣನಿಂದಲೂ ಕೂಡ ಜೈಕಾರ ಸಿಕ್ಕಿದೆ. ಸದ್ಯ ಭಾರತ ಎ ತಂಡದೊಂದಿಗೆ ಶ್ರೀಲಂಕಾ ಪ್ರವಾಸದಲ್ಲಿರುವ ಹಿರಿಯ ಸಹೋದರ ವೈಭವ ಸೂರ್ಯವಂಶಿ ತಕ್ಷಣವೇ ಇನ್ಸ್ಟಾಗ್ರಾಮ್ನಲ್ಲಿ ಈ ಸ್ಕೋರ್ ಕಾರ್ಡ್ ಅನ್ನು ಹಂಚಿಕೊಂಡು ಕಂಗ್ರ್ಯಾಚುಲೇಷನ್ಸ್ ಆಶೀರ್ವಾದ್ ಅಂತ ಬೆನ್ನು ತಟ್ಟಿದ್ದಾನೆ. ಇನ್ನು ಈ ಇಬ್ಬರು ಸೂಪರ್ ಕಿಡ್ಸ್ನ ಹಿಂದಿರೋದು ತಂದೆ ಹಾಗೂ ಕೋಚ್ ಆಗಿರುವ ಸಂಜೀವ್ ಸೂರ್ಯವಂಶಿ. ಅವರ ಕಠಿಣ ಶ್ರಮ. ಸೋಷಿಯಲ್ ಮೀಡಿಯಾದಲ್ಲಿ ಸಂತಸವನ್ನು ಹಂಚಿಕೊಂಡಿರುವ ತಂದೆ ಸಂಜೀವ್ ಅವರು, ಸದ್ಯ ನನ್ನ ಒಂದು ಗಮನ ಹಿರಿಯ ಮಗ ವೈಭವ್ ಮೇಲಿದೆ, ಆದರೆ ಆಶೀರ್ವಾದ್ ಕೂಡ ಅಷ್ಟೇ ಕಠಿಣ ಪರಿಶ್ರಮ ಪಡ್ತಿದ್ದಾನೆ. ಮುಂದಿನ 2 ವರ್ಷಗಳಲ್ಲಿ ಆತನನ್ನು ಉನ್ನತ ಮಟ್ಟದ ಕಾಂಪಿಟೇಟಿವ್ ಕ್ರಿಕೆಟ್ಗೆ ಸಿದ್ಧಪಡಿಸ್ತಾ ಇದ್ದೇನೆ ಅಂತ ಹೆಮ್ಮೆಯಿಂದ ಹೇಳಿಕೊಂಡಿದ್ದಾರೆ. ವೀಕ್ಷಕರೇ, ನಿಮಗೆ ಗೊತ್ತಿರಲಿ, ಹಿರಿಯ ಅಣ್ಣ ವೈಭವ್ ಸೂರ್ಯವಂಶಿ ಈಗಾಗಲೇ IPL 2026ರಲ್ಲಿ 776 ರನ್ಗಳನ್ನು ಭರ್ಜರಿಯಾಗಿ ಸಿಡಿಸಿ ಆರೆಂಜ್ ಕ್ಯಾಪನ್ನು ತನ್ನದಾಗಿಸಿಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಸದ್ಯ ಸೀನಿಯರ್ ಟೀಮ್ ಇಂಡಿಯಾಗೂ ಕೂಡ ಆಯ್ಕೆ ಆಗಿದ್ದಾರೆ. ಈಗ ಅದೇ ಹಾದಿಯಲ್ಲಿ ಅವರ ಪುಟ್ಟ ತಮ್ಮ ಆಶೀರ್ವಾದ್ ಕೂಡ ಹೆಜ್ಜೆ ಇಡ್ತಾ ಇರೋದು ನಿಜಕ್ಕೂ ಕೂಡ ಅದ್ಭುತ. ಭಾರತೀಯ ಕ್ರಿಕೆಟ್ ಇತಿಹಾಸದಲ್ಲಿ ಈ ಸೂರ್ಯವಂಶಿ ಸಹೋದರರ ಜೋಡಿ ಮುಂಬರುವ ದಿನಗಳಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡೋದರಲ್ಲಿ ಯಾವುದೇ ಸಂಶಯವಿಲ್ಲ. ನಿಮಗೇನು ಅನಿಸ್ತಾ ಇದೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಆಶೀರ್ವಾದನು ಕೂಡ ಅವರ ಅಣ್ಣನಂತೆ ಟೀಮ್ ಇಂಡಿಯಾದಲ್ಲಿ ಮಿಂಚ್ತಾರಾ? ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಾಮೆಂಟಲ್ಲಿ ತಿಳಿಸಿ. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಇದೇ ತರಹದ ಮಾಹಿತಿಗಳನ್ನು ನೋಡೋದಕ್ಕೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.